ಇವೇ ನೋಡ್ರಿ ನಿಮ್ಮ ಮನಿತನ ಬರುವಂಥ ದಾಲ್ ಹಿಂಗಿರ್ತದ. ಬೇಕಾದಲ್ಲಿ ವರ್ಕ್ ಮಾಡ್ಬೋದ. ನಮ್ಮ ಅಣ್ಣ ಯಾರು ಹೊಲ್ದಾಗ ವರ್ಕ್ ಮಾಡಿದ್ದು ನೋಡ್ರಿ, ಇಂಟರ್ನೆಟ್ ಎಲ್ಲಿದ್ದೆ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರೈಡ್ ಇತ್ವಾದಿ. ಸೊ ಇವತ್ತು ಎಳ್ಳಾಮಾಸಿ ಅದ, ಸೊ ಅದಕ್ಕೆ ಹಿಂಗಾಗಿ ಎಲ್ಲರೂ ಹೊಲಕ್ಕೆ ಹೊಂಟೀವಿ ಊಟಕ್ಕೆ. ಮೊನ್ನೆ ಆಲ್ರೆಡಿ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಬಂದರು, ನಾವು ಇವತ್ತು ಹೊಂಟೀವಿ. ಬಾಯ್ ಬಾಯ್. ಸೊ ಇಲ್ಲಿ ನೋಡ್ರಿ ರೈಡ್ ಇತ್ವಾದಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಯಾರ್ಯಾರು ಮಾಡಿಲ್ಲ ಅದನ್ನು. ಕಾರ್ ಅಪ್ಪ ಓಡಿಸ್ತಾರೋ ನಾವು ಓಡಿಸ್ಬೇಕೋ ಗೊತ್ತಿಲ್ಲ, ಕನ್ಫ್ಯೂಷನ್ ಅದ. ಸೊ ಯಾರು ಹೊಸ ವ್ಲಾಗ್ ನೋಡಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಲೆಟ್ಸ್ ಗೋ ಹೋಗೋಣ. ನಮ್ಮ ಹೊಲ ತೋರಿಸ್ರಂತೆ. ಬೆಳಗಿನ ಜಾವ ಸೂರ್ಯಾಜಿ ಬಂದಾರ, ಫುಲ್ ಕ್ಲಿಯರ್ ಅದ, ಬಿಸಿಲು ಏನಂತ ಇಲ್ಲ, ಥಂಡಿನೂ ಅಂತ ಇಲ್ಲ. ಆಲ್ರೆಡಿ ಅಮಾವಾಸ್ಯೆ ಪೂಜಾ ಮಾಡಿ ಏನತ್ತ ಓಕೆ ಓಕೆ ನೀ ಅಜ್ಜಿ ಜೊತೆ ಹಿಂದೆ ಕೂಡ ಹೋಗು, ಇಲ್ಲ ನೀವೇ ಹಿಂದೆ ಕೂತ್ಬಿಡ್ರಿ. ಓಕೆ ಲೆಟ್ಸ್ ಗೋ. ಸೀಟ್ ಬೆಲ್ಟ್ ಹಾಕೊಂಡು ಅಂತ ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಸ್ಟಾರ್ಟ್ ಮಾಡುವ. ಸೊ ಈಗ ನಾವು ಮನೆಗೆ ಬಿಟ್ಟು ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗ್ಯದ. ಮಾಹು ಒಬ್ಬಕಿನ ಬರಲಿಲ್ಲ, ಶಿಜಾ ಬರ್ಲಿಕ್ಕತ್ತಿಲ್ಲ, ಈಗ ನಮ್ಮ ಅಕ್ಕನ ಮಗಳು. ಹಾಯ್ ಹಲೋ. ಸೊ ಅದ್ರ ಸಂಬಂಧ ಬಿಜಾಪುರ ಟು ನಮ್ಮ ಊರಿಗೆ ಏನದ ಒಂದು 70 ಕಿಲೋಮೀಟ್ರ್ ಆಗ್ತದೆ. ಬಟ್ ನಾವು ಒಳಗಡೆಯಿಂದ ಹೋಗೋದ್ರಿಂದ ಒಂದು 50 ಕಿಲೋಮೀಟ್ರ್ದಾಗ ಹೊಲಕ್ಕೆ ಮುಟ್ಬಿಡ್ತೀವಿ. ಮುಟ್ಲಿಕ್ಕೆ ಒಂದು ಅರೌಂಡ್ 1.5 ಅವರ್ ಬೇಕು. ಅಲ್ಲಿ ತನಕ ಡ್ರೈವ್ ಮಾಡ್ತಾ ಇರೋದು. ಒಂದೇ ರೋಡ್, ಸ್ಟೇಟ್ ಹೈವೇ ಅದ. ಇದು ಆ್ಯಕ್ಚುಲಿ ಬಿಜಾಪುರ ಟು ಗುಲ್ಬರ್ಗ ಹೈವೇ. ಅದಕ್ಕೆ ನಾವು ಇದೇ ರೋಡ್ನಾಗ ಹೋಗಬೇಕು. ಇಲ್ಲಿ ಮುಂದೆ ಹೋಗಿ ದೇವ್ರಪುರಿಗೆ ಅಂತ ಬರ್ತದೆ, ಅಲ್ಲಿಂದ ಡೈವರ್ಷನ್ ಅದ ಮೂರಿಗೆ ಹೋಗ್ಲಿಕ್ಕೆ. ಸೊ ಫೈನಲಿ ಕಾರ್ನಾಗ ಆಫ್ ರೋಡಿಂಗ್, ಬಿಕಾಸ್ ಹೊಲದ ಕ್ರಾಸಿಗೆ ಬಂದ್ವಿ. ಇಲ್ಲಿಂದ ಒಳಗಡೆ ಎಷ್ಟು ಕಿಲೋಮೀಟ್ರಪ್ಪ? ಒಂದು ಕಿಲೋಮೀಟ್ರ್ ಆಗ್ಬೋದು ಅನ್ಸದ. ಸೊ ರೈಟ್ ಸೈಡ್ಗೆ ಏನು ನೋಡಿದ್ರಿ ಎಲ್ಲ ಹತ್ತಿ ಇತ್ತು, ಎಲ್ಲ ಹತ್ತಿ ಬಿಡಿಸ್ಬಿಟ್ಟಾರ. ಸೊ ಹಿಂಗಾಗಿ ಹತ್ತಿ ಎಲ್ಲ ಖಾಲಿಯಾಗಿ ಹೋಗ್ಯದ. ನಾವು ಇದು ಆಫ್ ರೋಡ್ನಾಗ ಈ ಸದ ಹೋಗ್ಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಒಂದು 2-3 ಹೊಲ ದಾಟ್ಕೊಂಡು ಆಮೇಲೆ ನಮ್ಮ ಹೊಲ ಬರೋದು. ಅಲ್ಲಿ ತನಕ ಕಂಟಿನ್ಯೂ ಹೋಗ್ಬೋದು. ಆಮೇಲೆ ಇಲ್ಲೆಲ್ಲ ರೈಟ್ ಸೈಡಿಗೆ ಹೊಲದಾಗೆಲ್ಲ ಪೀಕ್ ತೆಗೆದು ಆಲ್ರೆಡಿ ನೇಗ್ಲಿ ಹೊಡೆದ್ಬಿಟ್ಟಾರ, ಎಲ್ಲ ಕ್ಲಿಯರ್. ಸೊ ಫೈನಲಿ ನಾವು ಇಲ್ಲಿ ರೀಚ್ ಆದ್ವಿ. ಈಗ ಅವರೆಲ್ಲರೂ ಮುಂದೆ ಹೋದರು, ನಾನು ಈಗ ಹೋಗಬೇಕು. 2 ಬ್ಯಾಗ್ ಇಟ್ಟು ಹೋಗ್ಯಾರ ಸಂಬಂಧ ನಮ್ಮ ಪಾಲ್ಕಾರ್ ಬರಬೇಕಾಗಿದೆ. ಅವ್ರ ಸಂಬಂಧ ವೇಟ್ ಮಾಡ್ಲಿಕ್ಕೆ ತೊಗೊಂಡು ಹೋಗ್ಲಿಕ್ಕೆ. ಸೊ ಇಲ್ಲಿಂದ ಅಲ್ಲಿ ಒಂದೇನು 1-2ನೇದ್ದು ಏನು ಕಂಬ ಕಾಣಿಸ್ಲಿತ್ತಲ್ಲ ಅಲ್ಲೇ ಇರೋದು ಆ್ಯಕ್ಚುಲಿ ನಮ್ಮ ಹೊಲ. ಸೊ ಇಲ್ಲಿಂದ ಅಲ್ಲಿ ಹೊರಗೆ ಹೋಗಬೇಕು. ಇದು ನೋಡ್ರಿ ಒಂದು ರೋಡ್ ಅದ. ಆಮೇಲೆ ಉತ್ತರ ಕರ್ನಾಟಕ ಎಷ್ಟು ಪ್ರಾಬ್ಲಮ್ ಅಂದ್ರೆ ಮಳೆನೂ ಟೈಮಿಗೆ ಆಗಂಗಿಲ್ಲ. ಆಮೇಲೆ ಕೆನಾಲ್ಗಳು ಮಾಡಿರ್ತಾರೆ, ಎಲ್ಲ ದುಡ್ಡು ಹಾಕ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಈ ಕೆನಾಲ್ಗಳಿಗೆ ನೀರೇ ಬರೋಂಗಿಲ್ಲ. ಗೊತ್ತಿಲ್ಲ ಎದಕ್ಕೆ ಏನಲ್ಲ ಫಡ ಇದ್ರದ್ದು ಅಂತೇಳಿ. ಕೆನಾಲ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟು ಇನ್ವೆಸ್ಟ್ ಮಾಡ್ತಾರೆ, ಬಟ್ ಅದ್ರೊಳಗೆ ನೀರೇ ಇರೋಂಗಿಲ್ಲ. ಸೊ ನನಗೇನು ಅನ್ಸಂಗಿಲ್ಲ ಇದೆಲ್ಲ ಯೂಸ್ಫುಲ್ ಅದ ಅಂತೇಳಿ. ಬಟ್ ಇದ್ರೂ ಅಟ್ಲೀಸ್ಟ್ ನೀರು ಇರಬೇಕು, ನೀರು ಇರೋಂಗಿಲ್ಲ. ಸೊ ಹಿಂಗೆ ಉತ್ತರ ಕರ್ನಾಟಕ ರೈತರು ಭಾಳ ಕಷ್ಟಪಡ್ತಾರೆ ಆ್ಯಕ್ಚುಲಿ. ಸೊ ನಿಮಗೆ ಉತ್ತರ ಕರ್ನಾಟಕದವ್ರು ಯಾರಾದರೂ ರೈತರು ಇದ್ರು ಅಂದ್ರೆ ಗೊತ್ತಿತ್ತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಏನು ಒಪಿನಿಯನ್ ಅದ ಅಂಬೋದು ತಿಳಿಸ್ರಿ. ಬಿಕಾಸ್ ಕೆನಾಲ್ ಮಾಡ್ಯಾರ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಅದು ನೀರೇ ಇರೋಂಗಿಲ್ಲ. ಸೊ ವಾಟ್ ಇಸ್ ಎ ಯೂಸ್ ಅಲ್ಲ? ಸೊ ಸುಮ್ಮನೆ ವೇಸ್ಟ್ ಅನ್ನಿಸ್ಬಿಡ್ತದೆ ನನಗೆ ಅದು ಮಾಡೋದು. ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿರಿ, 2 ಆಕಳ ಅದ, ಆಮೇಲೆ ಒಂದು ಎತ್ತದ, ಎಲ್ಲ ತೊಗೊಂಡು ಹೋಗ್ಲಿ ತಾನು ಮೇಯಿಸ್ಲಿಕ್ಕೆ. ಅದನ್ನು ಒಂದಿಷ್ಟು ಜನ ಗೋಧಿ ಬೆಳೆದಿರ್ತಾರೆ, ಕಬ್ಬು ಬೆಳೆಯೋರು ಇನ್ನೂ ಕಬ್ಬು ಇರ್ತದೆ. ಇವತ್ತೆಲ್ಲರೂ ಅವ್ರದ್ದು ಹೊಲದಾಗ ಅಥವಾ ತೋಟದಾಗ ಎಲ್ಲರೂ ಹೋಗಿ ಮಾಡ್ತಾರೆ, ಎಲ್ಲರೂ ಪೂಜೆ ಮಾಡ್ತಾರೆ. ಬಿಕಾಸ್ ಡಿಸೆಂಬರ್ ಬಂದಾಗ ಈ ಡಿಸೆಂಬರಾಗ ಎಲ್ಲ ಕ್ರಾಪ್ ಬರ್ತದೆ. ಜನವರಿಗೆ ಏನು ಸಂಕ್ರಮಣ ಬರ್ತದೋ ಅದಕ್ಕಿಂತ ಮುಂಚೆ ಬರುವಂಥ ಕ್ರಾಪ್ಗಳಿಗೆ ಇವರೆಲ್ಲ ಪೂಜೆ ಮಾಡಿ ಹೊಲದಾಗ. ಸೊ ಭೂಮಿ ತಾಯಿ ಪೂಜೆ ಮಾಡ್ತಾರೆ. ಸೊ ಅದೇ ಇವತ್ತಿಂದ ಅಮಾವಾಸ್ಯೆ ಸಂಕ್ರಮಣ. ಸೊ ಹೀಗಾಗಿ ಹೊಲದಾಗ ಹೋಗಿ ಪೂಜೆ ಅದು ಮಾಡೋದ ತೋರಿಸ್ತೀನಂತ. ನೆಕ್ಸ್ಟ್ ಏನಂತ ಸ್ಟೇಚ್ಯೂಟ್ ಆಗಿರ್ರಿ, ಬರ್ರಿ ಹೋಗೋಣಂತ. ಪ್ರಸಿದ್ಧ ಬಿಜಾಪುರಕ್ಕೆ ತೊಗರಿ, ಬಿಜಾಪುರ ಮತ್ತು ಕಲಬುರ್ಗಿ ಅಂತ. ಬಿಕಾಸ್ ಎಲ್ಲರೂ ರಾಶಿ ಮಾಡಿದವ್ರು ಇಲ್ಲೇ ಅಲ್ಲೇ ಕೊಡ್ತಾರ ಎಲ್ಲರೂ. ಈ ಥರ ನೋಡ್ರಿ ಬ್ಯಾಗ್ ಎಲ್ಲ ತೊಗೊಂಡು ಹೋಗ್ತೀವಿ ಹೊಲಕ್ಕೆ ಹೋಗ್ಬೇಕಾದ್ರೆ. ನಾವು ಯಂತ್ರ ಹೊತ್ಕೊಂಡ್ಬರ್ತೀವಿ. ನಮ್ಮ ಪಾಲ್ಕಾರ ಪಾಪ ದಿವಸ ಏನಿಲ್ಲ ಸಾಮಾನು ತರೋದು ಅವಾಗ ತೊಗೊಂಡು ಹೋಗ್ತಿರ್ತಾರೆ. ಎಲ್ಲ ಎಕ್ಸಸೈಸು ಟ್ರಕ್ಕಿಂಗ್ ಹೋಗೋದು ಹೋಗ್ತಾರೆ ನಮ್ಮಲ್ಲಿ ಮಂದಿ. ಗುಡ್ಡ ಪಿಡ್ಡ ಹತ್ಲಿಕ್ಕೆ ಹೋದಾಗ ಹೊಲಕ್ಕೆ ಹೋದ್ರೆ ನೋಡಿ ನಾನು. ಸೊ ನಾವೆಲ್ಲ ಜವಾರಿ ಮಂದಿ, ಎಲ್ಲ ಮಾಡೋಕೆ ರೆಡಿ ಇರ್ತೀವಿ, ಹೆಂಗಿದ್ರು ಹೋಗ್ಲಿಕ್ಕೆ ರೆಡಿ ಇರ್ತೀವಿ. ನೋಡ್ರಿ ಹತ್ತಿ ಎಷ್ಟು ಎತ್ತರ ಬೆಳೆದದ. ಇದಾವ 4-5 ಫೂಟ್ ಅದ. ತೊಗರಿ ಅಂದರೂ 6-6 ಫೂಟ್ ಮೇಲೆ ಕಾಣಿಸಂಗಿಲ್ಲ ನಾವು ಅದ್ರೊಳಗೆ ಹೋದ್ರೆ. ಅಲ್ಲಿ ತೊಗರಿ. ಓಕೆ ಅಲ್ಲಿ ಹೋಗಿ ಇಳಿಸಿ ಮಾತಾಡುವ ಮುಂದೆ. ಹೊಲಕ್ಕೆ ಬಂದಂದ್ರೆ ನಮ್ಮಲ್ಲಿ ಒಂದು ಬನ್ನಿ ಗಿಡ ಅದ ಹೊಲದಾಗ. ಈ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಬಂದಾಗೊಮ್ಮೆ. ಸೊ ಇವತ್ತು ಅಮಾವಾಸ್ಯೆ ಸಹಜ ಎಲ್ಲ ಪೂಜೆ ಮಾಡಿತಾಳಮ್ಮ. ಒಳಗೆ ನೋಡ್ಬೋದು, ಒಳಗೆ ದೇವಿ ಇದೆ. ಅಲ್ಲಿ ಇವತ್ತು ಬಂದು ಸೀರೆ ಉಡ್ಸ್ಯಾರ ಇಲ್ಲಿ ಬನ್ನಿ ಗಿಡಕ್ಕೆ. ಎಲ್ಲ ಪೂಜಾ ಸಾಮಾನುಗಳು ತಂದೀವಿ, ನೀರಿಗೆ ತೊಗೊಂಡು ಬಂದಿವೆಲ್ಲ. ಮಾಹಿ ಏನು ಮಸ್ತ್ ಮಕ್ಕೊಂಬಿಟ್ಟಿದ್ದೇನಪ್ಪಿ? ಚಲೋ ಜಾಗ ಹಿಡ್ಕೊಂಡು ಮಕ್ಕೊಂಬಿಟ್ಟಾಳಿಕೆ. ನಿದ್ದೆ ಬಂದದ?
ಮಾಡಕತ್ತೀವಿ. ಆಮೇಲೆ ಅಲ್ಲಿ ಬೋರಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು, ಅದೆಲ್ಲ ಅದ. ಅಲ್ಲಿ ತನಕ ತೊಗರಿ ಎಲ್ಲ ಇಲ್ಲಿ ಹಾಕ್ಯಾರ, ಒಂದಿಷ್ಟು ಜೋಳ ಬೆಳೆದವರೆಲ್ಲ ವಾಪಸ್ ಕಟ್ಟಿ ರೆಡಿ ಇಟ್ಟಾರಲ್ಲಿ. ಓಕೆ, ಬೋರ್ ಪೂಜೆ ಮಾಡ್ಲಿಕ್ಕೆ ಬಂದೀವಿ ಇಲ್ಲಿ. ಸೊ ಇಲ್ಲೆಲ್ಲ ಚೂರ್ಸು ಕಸ ಬೆಳೆದಿತ್ತು ಮಳೆ ಆಗಿದ್ದಕ್ಕೆ. ಹೀಗೆ ಬೋರ್ ಪೂಜೆ ಮಾಡಿ, ಮಷಿನ್ ಪೂಜೆ ಮಾಡಿ, ಇಲ್ಲದ ಮಷಿನ್ ಬೋರು, ಬಟ್ ಅದ್ರೊಳಗೆ ಡಿ ಪಿ ಏನೋ ಇತ್ತು, ಹಿಂಗಾಗಿ ಅದು ಕೀ ಇಲ್ಲ. ಅದಕ್ಕೆ ಇಲ್ಲೇ ಪೂಜೆ ಮಾಡಿ ಇನ್ನು ಮತ್ತೆ ವಾಪಸ್ ಅಲ್ಲಿ ಹೋಗ್ತೀವಿ ಬನ್ನಿ ಗಿಡದ ಕಡೆ. ನೋಡ್ರಿ ಚರ್ಗ ಚೆಲ್ಲೋದು ಏನಂತ ಹೇಳಿ ತೋರಿಸ್ತೀವಿ ಇಲ್ಲಿ. ಹಾಂ ಜೋರು ಅನ್ಬೇಕು ಮತ್ತೆ ಕಲ್ಲು ಬೇಕನ್ ಕಲ್ಲು. ನೋಡ್ರಿ ಇಲ್ಲಿ ಪೂಜೆ ಮಾಡ್ತಾರೆ. ಏನು ಪೂಜೆ ಮಾಡ್ತಾರೆ ಇದು? ಹಾಂ ದಂಟಿಗೆ ಕಲ್ಲಿಟ್ರಿ, ಹಾಂ ಪೂಜೆ ಮಾಡಿ, ಹಾಂ ಹಾಂ ಹಿಂಗೆ ಹೊಲ ತುಂಬ ಮಾಡ್ತಾರ. ಕಲ್ಲು ಯಾಕೆ ಇಡೋದು ಹಿಂಗೆ? ಅದು ಪೂಜೆ ರೀ, ವರ್ಷ ಒಂದಿನ ರೀ. ಓಹೋ, ಅವು ಬೆಳಿ ಪೂಜೆ. ಹಾಂ ಅದಕ್ಕೆ. ಹಾಂ 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 ಇವತ್ತಿ ಕುಕ್ಕಮ್ ಹಚ್ಚಿ. ನೀವು ಹಚ್ಕೊಂಡ್ರಿ ಕುಕ್ಕಮ್ಮ? ಹ್ಞೂ, ಇವ್ರು ಹಚ್ಕೊಂಡಿಲ್ಲ ನೋಡಿ, ಹಚ್ಚಿರಿ ಇವ್ರಿಗೆ. ಹಚ್ಕೊಂಡ್ರಿ, ಪರ್ಸದ ಹಚ್ಕೊಂಡ್ರಿ. ಹಾಂ ಹಚ್ಕೊಂಡ್ರನ? ಹಂಗಾರ 3, 2, 5 ಕಲ್ಲು ಇಟ್ಟು ಪೂಜೆ ಮಾಡ್ದ. ಅವು ದಿನ ಮಾಡಿ ದೇವ್ರಿಗೆ ಬೇರೆ ರೀ. ಹಾಂ ಹೊಲ್ದಾಗ ಇವತ್ತಿನ ದಿನ ಹೊಲಕ್ಕೆ ರೀ, ಹೊಲಕ್ಕೆ ಮಾಡೋದು. ಓಕೆ ಓಕೆ, ಕರೆ ಇಲ್ರಿ? ಕರೆ ಕರೆಕ್ಟ್. ಜ್ವಾಳಗಳು ಇರ್ತಿದ್ರಿ, ಹಾಂ ದಂಟ ಇದ್ದಲ್ಲಿ ಕಲ್ಸಿ ಹಾಂ ಮಾಡಿ ಹಾಕೋದು. ನೋಡ್ರಿ ಎಲ್ಲ ಬೆಳಿಗ್ಗೆ ಪೂಜೆ ಮಾಡ್ತಾರೆ ಇವತ್ತೆಲ್ಲರೂ. ವರ್ಷ ಪೂರ ಬೆಳೆದಿರೋಂಥ ಬೆಳಿಗ್ಗೆ ಇದೆಲ್ಲ ಪೂಜೆ ಮಾಡಿ, ಹಾಂ ಭೂಮಿ ತಾಯಿಗೆ ಮೇಲೆ ಡಿಪೆಂಡ್ ಎಲ್ಲ. ನೋಡ್ರಿ ಎಲ್ಲ ಹೊಲ್ದಾಗ ಈ ಥರ ಎಲ್ಲ ಹಾಕಿ ಪೂಜೆ ಮಾಡಿ ಬರ್ತಾರೆ. ಇಷ್ಟೆಲ್ಲ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಕೂತು ಊಟ ಮಾಡಿ ಮನೆಯಿಂದೆಲ್ಲ ಬುತ್ತಿ ತಂದಿರ್ತೀವಿ. ಸೊ ಅದನ್ನ ಕೂತು ಎಲ್ಲಾರು ಊಟ ಮಾಡೋದು. ಹಾಂ ದೇವ್ರಿಗೆ ರೀ, ಹೊಲ್ದಾಗ ಹಿಂಗೆ ಜ್ವಾಳ ಪಾಳ ಹಿಂಗಿರ್ತಾವ, ರೊಟ್ಟಿ ಇರ್ಲಿಕ್ಕೆ ಬಿಡಲ್ಲಕ್ರಿ. ಈ ಬೆಳಗ್ಗೆ ಹಿಂಗೆ ಪೂಜೆ ಮಾಡಿ ಎಲ್ಲರೂ ಕೂಡ ಊಟ ಮಾಡಿ ಹೋಗೋದು. ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿ ಮತ್ತೆ ಇದೇ ಥರ ದರ ವರ್ಷನೂ ಬೆಳೆ ಚಲೋ ಬರಲಿ ಅಂತ ಹೇಳಿ ಭೂತಾಯಿಗೆ ಪೂಜೆ ಮಾಡೋದು ಪದ್ಧತಿ ಎಳ್ಳಿನ ಅಮಾವಾಸ್ಯೆ ವಿಶೇಷ. ಸೊ ನಿಮ್ಮ ಊರಾಗ ಯಾರು ಮಾಡ್ತಿದ್ರಿ ಅಂದ್ರೆ, ನೀವು ಎಲ್ಲರೂ ಹೋಗಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ, ನೀವು ಎಳ್ಳ ಅಮಾವಾಸ್ಯೆ ಹೆಂಗೆ ಸೆಲೆಬ್ರೇಟ್ ಮಾಡ್ರಿ ಅಂತ ಹೇಳಿ ಹೇಳ್ರಿ. ಇಲ್ಲಿ ಇವರು ಅಮ್ಮ ಅಪ್ಪನ ಬಂದಾರ, ಮಾಹಿ ನಾನು ಇಷ್ಟ ಮಂದಿ ಬಂದು ಇವತ್ತು. ಆ್ಯಕ್ಚುಲಿ ಇಲ್ಲ ಇನ್ನೂ ಮಂದಿ ಬರ್ಬೇಕಿತ್ತು, ಬಂದಿಲ್ಲ. ಬಿಕಾಸ್ ಎಲ್ಲರೂ ಅವ್ರ ತೋಟಕ್ಕೆ ಹೋಗಿರ್ತಾರೆ ಪೂಜೆ ಮಾಡಲಿಕ್ಕೆ. ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿವಿ. ಇವತ್ತು ಲೊಕೇಶನ್ ಶಾಲ್ ಇದ್ದೇ ಇರ್ತದೆ. ಎಲ್ಲಿ ಹೋದ್ರೂ ನಮ್ದು ಧರ್ಮ ನಾವು ಬಿಡಬಾರ್ದು, ಎಲ್ಲ ಕಡೆ ಮಾಡಬೇಕು. ಯಾಕ್ರಿ ಹೌದಿಲ್ಲ? ಎಸ್, ಒಕ್ಕಲಿಗರು ರೈತರ ಧರ್ಮ ಏನೇ ಇದ್ರೂ ಬೆಳೆ ಮೇಲೆ ಡಿಪೆಂಡ್ ಇರ್ತದೆ ಪಾಪ. ಹಿಂಗಾಗಿ ಅದ್ರ ಮೇಲೇ ಅವಲಂಬನೆ. ಸೊ ಯಾರ್ಯಾರು ಇದ್ದೀರಿ ರೈತರು ಸಪೋರ್ಟ್ ಮಾಡಿರಿ. ಹಾಂ, ರೈತರೇ ದೊಡ್ಡವರು, ಖರೆ ಅದ, ರೈತರೇ ದೊಡ್ಡವ ಎಲ್ಲ ಕಡೆನೂ. ಓಕೆ, ಊಟ ಮಾಡಿ ಸಿಗೋಣ. ಸೊ ಪೂಜಾ ಗೀಜಾ ಆದಮೇಲೆ ಎಲ್ಲ ನಮ್ಮ ಸೆಲೆಬ್ರಿಟಿಗಳು ಇರಲ್ಲ ರೈತರು ಎಲ್ಲ ಅವ್ರ ಹೆಸರು ಶರಣಪ್ಪ ನೋಡ್ರಿ. ಅವರೆಲ್ಲ ನಮ್ಮ ಮುಂಜಾನೆ 5 ಗಂಟೆಗೆ ಇದಕ್ಕೆ ಬೋರಿಗೆ ಬಿಡ್ಲಿಕ್ಕೆ ಹೋಗ್ತಿರಲ್ಲ ಕರ್ಕೊಂಡು ಎತ್ತಿನ ಕಡೆಗೆ. ಏನೋ ಮಾಹಿಕಿಂತ ಸಣ್ಣ ಸದಾ ಅವಾಗ. ಹಾಂ, ಇವನಷ್ಟು ಇರ್ಬೇಕು. ಮುಂಜಾನೆ 6 ಗಂಟೆಗೆ ಬಸ್ ಬರ್ತಾ ಅನ್ಕೊಳ್ಳಿ, ಎಲ್ಲ ಕಂಬಳಿ ಹಾಕಿ ಗಾಡಿ ರೆಡಿ ಮಾಡಿ ಬರ್ರಿ ಹೋಗೋಣ. ಗಾಡಿ ರೆಡಿ ಆಗ್ಯದ, ಹಂಗೆ ಎತ್ಕೊಂಬರ್ರಿ ಹುಡುಗರು ಅಂತ ಹೇಳಿ ಕರ್ಕೊಂಡು ಬೋರ್ಗೆ ತನ ಎತ್ತಿನ ಗಾಡಿಗೆ ಬಿಡ್ತಿದ್ರು ಅವಾಗ. ಹಾಂ, ಕರ್ಕೊಂಡು ಹೋಗ್ತಿದ್ರು ಅವಾಗ. ಎತ್ತಿನ ಗಾಡಿ ನಮ್ಗೆ ಇವರೇ ಹೇಳ್ಕೊಟ್ಟಿದ್ದು, ಇದೇ ಎತ್ತಿನ ಗಾಡಿ ಅಂತ ಗೊತ್ತು ಮಾಡಿಸ್ಕೊಟ್ಟವ್ರು. ಆಮೇಲೆ ಇದು ನೋಡ್ರಿ, ಊಟದಾಗ ಇಲ್ಲಿ ಸಜ್ಜಿ ಬಕ್ರಿ ಅದ, ಚಪಾತಿ ಅದ, ಶ್ರೀಖಂಡ್ ಅದ, ಆಮೇಲೆ ಕ್ಯಾಬೇಜ್ ಅದ, ರಂಜ್ಕದ, ಮುದ್ದಿ ಪಲ್ಯ, ಶೇಂಗಾ ಹಿಂಡಿ, ಉಪ್ಪಿನಕಾಯಿ, ಆಮೇಲೆ ಇದು ಅಕ್ಷಿ ಹಿಂಡಿ, ಇನ್ನೊಂದು ಯಾವುದೋ ಅದು ಗೊತ್ತಿಲ್ಲ, ಇನ್ನೊಂದು ಕ್ಯಾಬೇಜ್ ಪಲ್ಯ ಅದ. ಬೇಡ ಎಲ್ಲ ಅದ. ಸೊ ಎಲ್ಲ ಊಟ ಗೀಟ ಮಾಡಕತ್ತೀವಿ. ಎಲ್ಲರೂ ಊಟ ಮಾಡಿ ಆಮೇಲೆ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ಸೊ ನೋಡ್ತಾರೆ, ಶೇಡ್ಯೂನ್ ಆಗಿರಿ. ನೀವು ಎಲ್ಲರೂ ದರ್ಗಾ ಚಲ್ಲಿರ ನೋಡ್ಕೋತೀನಿ. ಸೊ ಎಲ್ಲ ರೈತರಿಗೂ ಎಳ್ಳ ಅಮಾವಾಸ್ಯೆ ಶುಭಾಶಯಗಳು. ಎಲ್ಲ ಬೆಳೆದಿರೋ ಕಾಪ್ ಎಲ್ಲ ಕಟ್ ಮಾಡಿ ವಾಪಸ್ ಬ್ಯಾಗ್ನ ಹಾಕಿಡ್ಲಿಕ್ಕತ್ತಾರಲ್ಲ. ಸೊ ಇಲ್ಲಿ ಇನ್ನೊಂದಿಷ್ಟು ಅದ, ಇಲ್ಲೊಂದಿಷ್ಟು ಅದ. ಸೊ ನೋಡ್ರಿ ಹೆಂಗದ, ಇನ್ನೂ ದೊಡ್ಡ ಆಗ್ತಾವನ್ ಕಾಳು ಇಷ್ಟ ಅಲ್ಲ. ಹಾಂ, ಇದೇನು ಎ ಗ್ರೇಡು ಬಿ ಗ್ರೇಡು ಕಾಳು ಬೀಜ ಎರಡೂ? ಹಾಂ, 2 ಹೊಡಿತಾರ ಆಮೇಲೆ. ಹಾಂ, ಅದಾಗ ಮಷೀನೇ ಹೊಡಿತಾರ? ಹಾಂ, ಇಲ್ಲ ಇಲ್ಲಿ ಹೊಡೆದ ನೋಡ್ರಿ. ಇವೆಲ್ಲ ಈ ಥರ ಬ್ಯಾಳಿ ಹೊಡಿತಾರೆ, ಆಮೇಲೆ ಹೊಡೆದ್ಮೇಲೆ ಹಿಂಗಾಗ್ತಾವೆ ಕಾಳ. ಈ ಮಷೀನಾಗ ಹೋಗಿ ಇದನ್ನೆಲ್ಲ ಹೊಡೆದು ಬೇರೆ ಮಾಡಿ ಬ್ಯಾಳಿ ಸಾರು ಮಾಡಲಿಕ್ಕೆ ಅಲ್ಲ, ದಾಲ್. ಸೊ ಯಾರ್ಯಾರು ದಾಲ್ ತಿಂತೀರ? ಹಾಂ, ಕೋಳಿ ಫಾರ್ಮ್ ಹಾಕ್ತಾರೆ ಇದನ್ನು. ಸೊ ಎಲ್ಲ ಹೊಡೆದು ಕೋಳಿ ಫಾರ್ಮ್ಗೆ ದಾಲ್ ಮಾಡಲಿಕ್ಕೆ ಏನೇನೋ ಮಾಡ್ತಾರೆ. ಗುಲ್ಬರ್ಗ ಏನೋ ಫ್ಯಾಕ್ಟ್ರಿ ಇರೋದು ಜಾಸ್ತಿ ಅಲ್ಲ,
ಗುಲ್ಬರ್ಗ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾವೆಲ್ಲ ಹೋಗಿಲ್ಲ ಇವೇ ನೋಡ್ರಿ ನಿಮ್ಮ ಮನಿತನ ಬರುವಂಥ ದಾಲ್ ಹಿಂಗಿರ್ತದ. ಸೊ ಈಗ ನಮ್ಮ ಹೊಲದಿಂದ ನಮ್ದು ಹೊಲದ ಆಜು ಬಾಜುನ ನಮ್ಮ ಕಾಕ ಅವ್ರದ್ದು ಎಲ್ಲ ಹೊಲನೂ ಇಲ್ಲೇ ಅವ. ಸೊ ಅದ್ರ ಸಂಬಂಧ ಈಗ ನಮ್ಮ ಹೊಲದಿಂದ ಏನು ಮಾಡ್ತೀವಿ, ನಮ್ಮ ಕಾಕ ಅವ್ರ ಹೊಲ್ದಾಗ ಹೊಂಟಿವಿ. ನಡಿಯಪ್ಪಿ ನಡಿ ನಡಿ ನಡಿ. ಇಡೀ ಫ್ಯಾಮ್ಲಿನಾಗ ಎಲ್ಲರೂ ನೆಕ್ಸ್ಟ್ ಜನ್ರೇಷನ್ ಬಂದ್ಬಿಟ್ರ, ಹಿಂಗಾಗಿ ಅಷ್ಟು. ಓ ಕಾಕ ಆರಾಮಿದ್ಯಾ? ನೋಡಿಲ್ಲಿ ಹೆಂಗಿದೀವೋ ಹೀರೋ? ನೀವು ವಿಡಿಯೋ ನೋಡ್ತೀನೋ ನಾನು ಭಾರಿ ಮಂತ್ರ ಹೇಳ್ತಾನ್ರಿ. ಯಾರ್ಯಾರು ನೋಡ್ತೀರಿ? ಈ ಒಂದು ಯೂಟ್ಯೂಬ್ ಚಾನಲ್ ಅದ, ಕಳಿಸ್ತೀನಿ ಡೀಟೇಲ್ಸ್ ನೋಡ್ರಿ. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು. ಹಾಯ್ ಹೇಳಿರಿ, ಹಾಯ್ ಹೇಳಿವ್ರಿಗೆ, ಹಾಯ್ ಹೇಳಿ. ಆಮೇಲೆ ಈಕಿನೂ ಮಸ್ತ್ ಡ್ಯಾನ್ಸ್ ಮಾಡ್ತಾಳೆ, ಹೌದಿಲ್ಲ? ಹಾಯ್ ಹೇಳು ಮತ್ತೆ. ಹಾಯ್, ಏನು ನಿನ್ನ ಹೆಸರು? ಇಕ್ಕಿ ನೋಡ್ರಿ, ಈಕಿ ಕರ್ಣಿಕಾ. ಈಕಿ ನಿನ್ನ ಹೆಸರೇನು ಹೇಳಿಲ್ಲ? ಸುಧಾನ್ವಾ ಅಂತ ನೋಡ್ರಿ ಹೆಸರು. ಇವೊಂದು ಇನ್ಸ್ಟಾಗ್ರಾಮ್ನ ಚಾನಲ್ದಾಗ ಭಾರಿ ಶ್ಲೋಕ ಹೇಳ್ತಾನೆ. ಇದಕ್ಕಿನ್ನ ಚಂದ ಡ್ಯಾನ್ಸ್ ಮಾಡ್ತಾಳೆ. ಹುಡುಗರ ಆ್ಯಕ್ಟಿವಿಟಿ ಜೋರ್ದಾರ್ ಇರ್ತದೆ. ಎಲ್ಲಿ ಬೋರ್ಗಡ್ಗೆ ಹೊಂಟಿದ್ದೆ? ಓ ಬನ್ನಿ ಗಿಡಕ್ಕೆ. ಆಯ್ತು ಬರ್ರಿ, ಅಲ್ಲಿ ಭೇಟಿ ಆಗ್ತೀವಿ ಅವ್ರಿಗೆ. ಏನು ಬೇಕಾದಲ್ಲಿ ವರ್ಕ್ ಮಾಡ್ಬೋದ. ನಮ್ಮ ಅಣ್ಣ ಯಾರು ಹೊಲ್ದಾಗ ವರ್ಕ್ ಮಾಡಿದ್ದು ನೋಡ್ರಿ. ಇಂಟರ್ನೆಟ್ ಎಲ್ಲಿದ್ದೆ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಚರ್ಗಾ ಚಲ್ಲಿಗೆ ಬಂದು ಇಲ್ಲೇ ವರ್ಕ್ ಫ್ರಮ್ ಎನಿವೇರ್ ಪ್ರೂವ್ ಮಾಡೋದು ನೋಡಿ. ಇವತ್ತು ಬೀಚನ ಮಾಡಿದ್ದು ನೋಡಿದ್ದೆವ ನಾನು, ಹೊಲ್ದಾಗ ಮಾಡೋರು ನೋಡಿದ್ದೀನಿ ನೋಡಿ ನಾನು ಇಲ್ಲಿ ತನ. ಬೈನಿ ಆರಾಮಿದ್ದೀರಿ? ಆಗಲಿ ಊಟ ಆಗಲಿ, ಸೊಗಾಶ ಆಗಲಿ.